ನಮ್ಮನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ಒಬ್ರು ಇಬ್ರು ಕಾಣಿಸ್ಕೋತಾರೆ. ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದ್ರೆ ನನ್ಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ. ನಿಮ್ಮನ್ನೆಲ್ಲ ಒಟ್ಟು ತುಂಬಾನೇ ಸಂತೋಷ ಆಗ್ತಿದೆ ನನಗೆ. ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡಕ್ಕೆ. ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳ ಆರ್ಸ್ ಬಂದ್ರು ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದ್ರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ, ಶಿಲ್ಪಾ ಮೇಡಮ್ ಅವರು. ಖುಷಿ ಆಗ್ತಿದೆ. ಅವಿನಾಶ್ ಸರ್ ನಾನು 32 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ರು ಜೋಡಿಯಾಗಿ ಆಕ್ಟ್ ಮಾಡಿದ್ವಿ. ಅಂಡ್ ನಾನ್ ಕಂಬ್ಯಾಕ್ ಆದ್ಮೇಲೆ ಇಷ್ಟೊಂದು ಸೀರಿಯಲ್ಗಳು ಮಾಡ್ಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗ್ಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ತರ ಪಾತ್ರಗಳು ಸಿಕ್ಕಿದಾಗ ಅದ್ರಲ್ಲಿ ಆಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾನೇ ಉತ್ಸಾಹ ಇರುತ್ತೆ. ಅದೇ ತರ ಈ ಪಾತ್ರ ನನಗೆ ತುಂಬಾನೇ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರ ಚೆನ್ನಾಗಿದೆಯಾ ಹೇಳಿ, ಕತೆ ಚೆನ್ನಾಗಿದೆಯಾ ಹೇಳಿ ಮಾಡ್ತೀನಿ ಅಂತ. ಅವಾಗ ರೇಖಾ ಮಾಮ್ ಕರೆದು ಕತೆ ಹೇಳಿದ್ರು. ತುಂಬಾ ಇಷ್ಟ ಆಯ್ತು. ಕಲಾವಿದ್ರಿಗೆ ಯಾವಾಗ್ಲೂ ಅದು ಹಸ್ವಿರುತ್ತೆ, ಅದು ತೀರೋದೇ ಇಲ್ಲ. ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವಾ ಇನ್ನೇನು ಅಂತಾರೆ. ನೋ ನೆವರ್. ಅದು ಡೆತ್ ಆಗೋವರೆಗೂ ಕೊನೆ ದಿನದವರೆಗೂ ಬಣ್ಣ ಹಚ್ಬೇಕು ಅನ್ನೋ ಕನ್ಸು ಯಾವಾಗ್ಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೊತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು, ನಿಮ್ಗೆಲ್ಲ ಇದೆ ಯಾಕೆ ಅಭಿನಯಿಸ್ತೀರಾ ಅಂತಾರೆ. ಹೊಟ್ಟೆ ಇವತ್ತು ಊಟ ಮಾಡಿದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆನೂ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವ್ದಾದ್ರು ಒಂದು ಪಾತ್ರ ಮಾಡೋಣ ಅನ್ಸ್ತಾ ಇರುತ್ತೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನ್ಗೆ ನನ್ನ ಕನಸಿನ ಪಾತ್ರ. ನಾನ್ ಏನ್ ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನ್ಗೆ. ನನಗೆ ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನ್ ಹೇಳ್ತಾರೆ, ಅಯ್ಯೋ ಬಂದ್ರೆ ಲೇಟ್ ಆಯ್ತು, ಎಷ್ಟೊತ್ತು ರೆಡಿ ಆಗ್ತಾ, ಆ ಒಂದ್ ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ. ಆಮೇಲೆ ಬೈಯೋದಿರ್ಬೋದು, ಏನ್ ಕಿರ್ಚ್ಕೋತೀರಾ ನಿಮಗ್ ಎಲ್ಲಾ ಶಬ್ದಗಳು. ಆಮೇಲೆ ಬಟ್ಟೆಯಿಂದ ಇದೇನ್ ಬಟ್ಟೆ ಅಂತ ಹಾಕೊಂಡಿದ್ಯಾ, ಆಮೇಲೆ ಜಾಲರ ಇದ್ದಂಗಿದೆ ನೋಡೋಕೆ ಅಂತ ಏನ್ ನನ್ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇಲ್ಲೂ ಆಗ್ತಾ ಇರುತ್ತೆ. ಒಂದು ಕುಟುಂಬ ಆಗಿದೀವಿ ನಾವು ತುಂಬಾ ಅದ್ಭುತವಾಗಿ. ಇಡೀ ಒಂದು ನಮ್ ಡೈರೆಕ್ಟರ್ ಸರ್ಗೆ ಹೇಳ್ಬೇಕಂದ್ರೆ, ನಾನು ಮೊದಲನೇ ದಿನ ಹೋದಾಗ ಏನ್ ಮಾಡ್ತಾರೋ ಏನೋ, ನಾವು ಪ್ರತಿದಿನ ನಾವು ಎಷ್ಟೇ ಅಭಿನಯಿಸಿರ್ಲಿ, ನಟಿ ಆಗಿರ್ಲಿ, ಯಾರೇ ಆರ್ಟಿಸ್ಟ್ ಆದ್ರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ. ಈಗಪ್ಪ ಅಂತ ನಾವು ಅಭಿನಯಿಸ್ಬೋದು, ಕ್ಯಾಮ್ರಾ ಹೊಸದಲ್ಲ, ಆರ್ಟಿಸ್ಟ್ ಆಗಿ ಹೊಸಬಿಡಲ್ಲ, ಕಲಾವಿದ್ರು ಹೊಸಬಿಡಲ್ಲ, ಬಟ್ ಆ ಭಯ ಇರುತ್ತೆ. ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮ ಮನೆಯಿಂದ. ನನ್ಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕಾದ್ರೆ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಕೆಲವು ಡೈಲಾಗ್ ನ ಮತ್ತೆ ಪ್ರಶ್ನೆ ಮಾಡ್ತೀವಿ. ಸೊ ಅದ್ರ ಹಿಂದೆ ಏನಾಯ್ತು, ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ, ಇದ್ರ ಮುಂದೆ ಏನಾಗುತ್ತೆ, ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ ಹೇಳ್ತಿದ್ದೀರಾ ನನ್ಗೆ, ಯಾಕೆ? ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರ್ ಪ್ರತಿ ಕ್ಷಣನೂ ನಮ್ಗೆ ಇದಾಗಿರುತ್ತೆ, ಅದಕ್ಕೆ ನೀವ್ ಈ ತರ ಹೇಳ್ತಿದ್ದೀರಾ, ಇಲ್ಲ ಮುಂದೆ ಇದು ನಡೆಯುತ್ತಾ, ಅದನ್ನ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ರೇಖಾ ಮ್ಯಾಮ್ ವೆರಿ ಕಂಫರ್ಟಬಲ್. ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ. ಅವಾಗ ಒಟ್ಟಿಗೆ ಆಕ್ಟ್ ಮಾಡಿದ್ವಿ 32 ವರ್ಷದ ಹಿಂದೆ. ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್. ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಅನ್ಕೊಂತೀನಿ. ಅವ್ರ ಸೆಟ್ ಅಲ್ಲಿ ಅವ್ರ ಟೈಮಿಂಗ್ಸ್, ಅವ್ರ ಡೈಲಾಗ್ ಡೆಲಿವರಿ, ಅವ್ರ ತಾಳ್ಮೆ, ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ ಅಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದೀನಿ, ದೊಡ್ಡ ನಟ ಆಗಿದ್ದೀನಿ ಅಂತ ನನ್ಗೆ ಅನ್ಸೇ ಇಲ್ಲ. 4ವರಲ್ಲಿ ಅವರು 4ವರಾಗಿರ್ತಾರೆ. ಸರ್ ಏನ್ ಹೇಳ್ಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ, ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ ಮಾಡ್ಬೇಕಾ ಮಾಡ್ತೀನಿ ಅಂತಾರೆ. ಡೈರೆಕ್ಟ್ ಒಂದು 3 ಟೇಕ್ ಆದ್ಮೇಲೆ ಇನ್ನೊಂದ್ ಏನಾದ್ರೂ ಬೇಕು ಅಂದ್ರು ಕೆಲವರಲ್ಲಿ ನೋಡಿರ್ತೀವಿ ನಾವು, ನನಗ್ ಗೊತ್ತು ಅನ್ನೋದಿರುತ್ತೆ. ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಏನೂ ಕಾಣಲ್ಲ. ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಯಾವಾಗ್ಲೂ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲಾ ಕಲಾವಿದ್ರ ಜೊತೆಯಾಗಿ ಆ ಒಂದು ಬಾಂಧವ್ಯ ಇರಬೇಕು. ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನ್ಗೆ ಈ ಸೆಟ್ ಅಲ್ಲಿ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ನಮ್ಮ ಪಾತ್ರಗಳು ಚೆನ್ನಾಗಿದೆ. ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ, ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು. ಖಂಡಿತ ಇವತ್ತು ರೀಚ್ ಆಗೋದು ನಾನ್ ಮಾಡಿರೋ ಸೀರಿಯಲ್ಗಳು. ನಾನು ಬೇರೆ ಚಾನಲ್ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲಾ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲಾರಲ್ಲಿ ಬರೋದು ಕುಟುಂಬ ಅಂತ ಒಂದು ನಡೆದ್ರೆ, ಈಗ ಯಾರಾದ್ರೂ ಏನ ಮಾಡ್ಕೋ ಇದೇನ್ ಕತೆ ಬರ್ದಿದ್ದಾರೆ, ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಸೀರಿಯಲ್ ಅಲ್ಲಿ ಪ್ರತಿದಿನ ಆಕ್ಟ್ ಮಾಡ್ಬೇಕಾದ್ರು ನನ್ನೊಳಗೆ ಅಯ್ಯೋ ನಮ್ ನಾದ್ನಿ ನನ್ಗೆ ಈ ತರ ಹೇಳಿದ್ದಲ್ಲ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ, ನಿನ್ ಗಂಡ ನಿನಗ್ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗ್ ಮಾತ್ರ ದುಡ್ದಾಗ್ತಾ ಇದಾರ, ನಿಮಗ್ ದುಡ್ದಾಗ್ತಾ ಇಲ್ವಾ ನಿಮ್ ಮಗ ಅಂತ.
ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದ್ ಕಡೆ ಹಂಗ ಅನ್ಸಕ್ ಶುರು ಆಗುತ್ತೆ. ಆ ತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದ್ ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಕೇಳಿದ್ರಿ, ಸರ್ ಕೇಳಿದ್ರು ಇವಾಗ ತಾನೆ, ಹೀರೋಯಿನ್ ಒಂದು ನೆಗೆಟಿವ್ ಲೇಡೀಸ್ ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ. ನಾನು ಯಾವಾಗ್ಲೂ ವಾದ ಮಾಡ್ತಾ ಇರ್ತೀನಿ, ಇದೇ ತರ ಗಂಡಸರು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾದ್ನೇರ್ ಜಗಳ ಆಡ್ಕೊಳ್ಳಿ ಅಂತ. ನನ್ ಪಾರ್ಕ್ ಹೋದಾಗ ಒಂದೊಂದು 10-20 ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡ್ಬೇಕು. ಅಯ್ಯೋ ಇವ್ಳೇನೋ ಹಾಲು ಸೀಸ್ಬಿಟ್ಟಿದಾಳಂತೆ, ಮನೇಲಿ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ ಪಾರ್ಕ್ಗೆ ಅಂತ ನನ್ ಕಿವಿಗ್ ಬೀಳ್ತಾ ಇರುತ್ತದು. ಓ ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆಯಾ ಇದು ಅಂತ ನನಗ್ ಅನ್ಕೊಳ್ತಾ ಇರ್ತೀನಿ. ಆತರ ನೀವು ಕೇಳ್ತಾ ಇದ್ರು ಸರ್ ಇವಾಗ. ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೇ ಅನ್ಸುತ್ತೆ ನನ್ಗೆ. ಪಾಪ ನನ್ ಗಂಡ್ಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ. ಅವರು ಎಲ್ಲಾರ ಜೊತೆನೂ ಚೆನ್ನಾಗಿರ್ತಾರೆ. ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ. ನಾನ್ ತಿಳಿದು ನಾನ್ ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ತರ ಒಂದು ಘಟನೆ ಮಾಡುವಂತವ್ರು, ಒಂದು ಪಾತ್ರಧಾರಿಗಳು. ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ, ಅವಳು ಕೆಟ್ಟವಳಾಗಿರ್ತಾಳೆ, ಅವಳಿಂದ ಕತೆ ನಡೆಯುತ್ತೆ. ಒಂದು ಹೆಣ್ಣನ್ನ ವಿಲನ್ ಮಾಡಿ ಆ ಸೀರಿಯಲ್ ನ ಮುಂದೆ ತರ್ತಾರೆ, ಅದಿಲ್ಲ. ನಿಜ ಜೀವನದ ಮನೆಗಳಲ್ಲೂ ಆತರ ಇದ್ದಾರೆ. ನಿಜ ಜೀವನದ ಮನೇಲೂ ನಾನ್ ಯಾರಿಗೋ ಕೆಟ್ಟವಳಾಗಿರ್ತೀನಿ, ನಮ್ಮ ಮನೇಲಿ ನನ್ಗೆ ಯಾರೋ ಇನ್ನೊಬ್ರು ಕೆಟ್ಟವಳಾಗಿರ್ತಾರೆ. ನಾನು ಇವ್ರಿಗೆ ಒಳ್ಳೆಯವ್ರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗೂ ಒಳ್ಳೆಯವಳಾಗಲ್ಲ. ನಮ್ಮ ಮನೇಲಿ 5 ಪಾತ್ರ ಇದೆ, ಆ ಪಾತ್ರದಲ್ಲಿ ಇಬ್ರಿಗೆ ನಾನು ತುಂಬಾ ಒಳ್ಳೆಯವಳಾಗ್ತೀನಿ, ಇನ್ನೊಬ್ರಿಗೆ ಒಳ್ಳೆಯವಳಾಗಲ್ಲ. ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ. ಆ ಪಾತ್ರನ ಇವಾಗ ನಾವು ಕತೆ ತರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ. ಅದನ್ನ ಆ ಪಾತ್ರನ ತೋರ್ಸೋದಿಕ್ಕೆ ಆತರ ತರ ಎಲ್ಲೋ ಒಂದ್ ಕಡೆ ಹೆಚ್ಚಾಗುತ್ತೆ, ಒಂದ್ಸರಿ ತೀರಾ ಒಂದ್ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ. ಬಟ್ ಹೆಣ್ಣಿಂದ ಶುರುವಾಗದಂತ ಮನೆಗಳಲ್ಲಿ ಸತ್ಯ ಸರ್. ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೇಲಿ. ಸರ್ ತುಂಬಾ ಕೇಳ್ತಾ ಇರ್ತೀನಿ, ತುಂಬಾ ಹೇಳಿದ್ರೆ ಓ ಇವಾಗ ನನಗೆ ಗ್ರಾಮಾಚಾರಿಲೇ ಹೇಳ್ತಾ ಇದ್ರು ಸರ್, ಇಷ್ಟು ಪ್ರೀತಿ ಮಾಡ್ತಾರೆ, ನಿಜ ಜೀವನದಲ್ಲಿ ಇವ್ರು ಯಾರು ಇರ್ತಾರೆ ಈ ತರ ಅಂತ. ಜನ ಏನಾಗುತ್ತೆ ಗೊತ್ತಾ, ಬೆಸ್ಟ್ ತೋರಿಸ್ದಾಗು ಅಲ್ಲೊಂದು ಒಂದ್ ಚುಕ್ಕಿನಿರ್ತಾರೆ, ತುಂಬಾ ನೆಗೆಟಿವ್ ತೋರಿಸ್ದಾಗು ಅಲ್ಲೊಂದ್ ಚುಕ್ಕಿರ್ತಾರೆ. ನಮ್ಮ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಆ ಪುಟದಲ್ಲಿ ಇನ್ನೇನೋ ಒಂದ್ ಬೇರೆ ಇರುತ್ತೆ. ನಾವು ಮೊದ್ಲೇ ಅನ್ಕೋಬೇಕಾದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ನಡೆಯುತ್ತ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಇವ್ರು ಈ ತರ ಮಾಡಿದಂತ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ. ಅದನ್ನೇ ಕತೆ ಮಾಡ್ತಾರೆ, ಅದನ್ನೇ ಸೀನ್ ಮಾಡ್ತಾರೆ, ಅದನ್ನೇ ಜನ ತೋರಿಸ್ತಾರೆ ಅಷ್ಟೇ. ಅದೇ ನಡೆಯೋದು. ಅಂದ್ರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು ಮನೇಲಿ. ತುಂಬಾ ಇಷ್ಟ ಆಗಿದೆ, ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಎಲ್ಲಾರನ್ನೂ ಕೇಳ್ಕೊತೀನಿ, ದಯವಿಟ್ಟು ಈ ಸೀರಿಯಲ್ ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.